ಈ ಒಂದು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಒಂದು ನಿಮ್ಮನ್ನೆಲ್ಲ ಕರೆದು ವಿಚಾರನ ಮಾಡಿಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ವಿಚಾರ ಏನಪ್ಪ ಅಂದರೆ, ನಮ್ಮ ಸಮಾಜದ ಕೆ.ವಿ. ಅಮರನಾಥ್ ಅವರಿಗೆ MLC ಕೊಡಬೇಕು ಅಂತ ನಮ್ಗೆ ಒತ್ತಾಯ ಮಾಡ್ತಾ ಈ ಒಂದು ವಿಚಾರದ ಲಿಂಕ್ಗಳ ಮೂಲಕ ಸರ್ಕಾರಕ್ಕೆ ಸಂಬಂಧಪಟ್ಟ ಕಾಂಗ್ರೆಸ್ನ ಧುರೀಣರಿಗೆ ತಿಳಿಸುವಂಥ ವಿಚಾರಕ್ಕೆ ಕರೆದಿದ್ದೇವೆ. ನೀವೊಂದು ಈ ಒಂದು ಸಭೆಗೆ ನಮ್ಮ ಕರ್ನಾಟಕ ರಾಜಣ್ಣ, ಗಜೇಂದ್ರದಂಥ ಮಂಜುನಾಥ್, ಗೌರದೇಶದಂಥ ವೀರಣ್ಣ ಮಡಿವಾಳ್ ಹಾಗೂ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ರಾಜಗೋಪಾಲ್, ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಬಂಧಪಟ್ಟ ಎಲ್ಲರೂ ಸೇರಿ ಸಮಸ್ತ ಮಡಿವಾಳರು ಒಂದು ಒತ್ತಾಯ ಮಾಡ್ತಿದ್ದೇವೆ. ಕೆ.ವಿ. ಅಮರನಾಥ್ ಅವರಿಗೆ MLC ಕೊಟ್ಟೆ ಕೊಡಬೇಕು. ಏಕೆಂದರೆ 3 ವರ್ಷದಿಂದ ಸತತವಾಗಿ ಉದ್ದೇಶ ಒಂದೇ, ನಮ್ಮ ಮಡಿವಾಳರನ್ನ ಸಂಘಟಿಸಿ ಒಂದು ತೊಕ್ಕೊಲು ದೊಡ್ಡ ಬೃಹತ್ ಒಂದು ಸಮಾವೇಶ ಮಾಡ್ತಾರೆ. ಆ ಸಮಾವೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಅನುಕೂಲ ಆಗಿದೆ. ಯಾಕೆ ಸಮಸ್ತ ಮಡಿವಾಳರು ಸುಮಾರು ನಮ್ಮ ಒಂದು 15 ಲಕ್ಷ ಜನಸಂಖ್ಯೆ ಇದ್ದೀವಿ. ಒಂದು ಪಕ್ಷಕ್ಕೆ ನಾವು ಒಂದು ಮತನ ಚಲಾಯಿಸುವ ಪ್ರಯುಕ್ತ ಒಂದು ಸರ್ಕಾರ ಬರೋದಕ್ಕೆ ಸಹ ದೊಡ್ಡ ಕೆಲಸ ಮಾಡಿದ್ದೇವೆ. ಈ ಒಂದು ವಿಚಾರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ SC ಬೋರ್ಡ್ ಅಧ್ಯಕ್ಷರು ಇನ್ನೂ ಅನೇಕರು ಮಾಹಿತಿ ಕೊಡ್ತಾರೆ. ನಾವು ಮಿಕ್ಕಿ ಏನಂದ್ರೆ ತಮ್ಮ ಕ್ವಶನ್ಗಳು ಪ್ರಶ್ನೆ ಇದ್ದೇವೆ ಕೇಳಬೇಕು. ಆಗಮಿಸಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರಾದಂಥ ನಂಜಪ್ಪನವರೇ, ಪ್ರಧಾನ ಕಾರ್ಯದರ್ಶಿಗಳಾದ BR ಪ್ರಕಾಶ್ ಅವರೇ, ಹಾಗೆ ಉಪಾಧ್ಯಕ್ಷರಾದ ರಾಜಣ್ಣವರೇ, ಖಜಾಂಚಿಗಳಾದ ಮಂಜಣ್ಣನವರೇ, ಕೋಲಾರ ಜಿಲ್ಲಾಧ್ಯಕ್ಷರಾದ ರಾಜಗೋಪಾಲ್ ಅವರೇ, ತುಮಕೂರು ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣರವರೇ, ಯಲಹಂಕ ಮಡಿವಾಳ ಸಂಘದ ಅಧ್ಯಕ್ಷರಾದಂಥ ಕಾರ್ಯದರ್ಶಿಗಳಾದಂಥ ನಮ್ಮ ಬಾಬುರವರೇ, ಹಾಗೂ ವೇದಿಕೆ ಮೇಲೆ ಮಂಡ್ಯ ಜಿಲ್ಲಾಧ್ಯಕ್ಷರಾದ ರವಿ ಅವರು, ನಮ್ಮನ್ನೆಲ್ಲ ಕರೆಸಿದ ಉದ್ದೇಶ ಏನಿಲ್ಲ, ಈ ರಾಜ್ಯದಲ್ಲಿ ಮಡಿವಾಳ ಸಮಾಜ ಶೋಷಿತ ಸಮಾಜವಾಗಿ ನಿಂತಿದೆ. ಕಾರಣ ನಮಗೂ ಗೊತ್ತು, ಈಗ ರಾಜ್ಯ ನಡೆಸುತ್ತಿರತಕ್ಕಂಥ ರಾಜಕೀಯ ವ್ಯಕ್ತಿಗಳು ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾವು ತಿಳಿಯಬಯಸುವುದೇನೆಂದರೆ, ಈ ಕರ್ನಾಟಕದಲ್ಲಿ ನಾವು ಸಣ್ಣ ಸಮಾಜ, ಶೋಷಿತ ಸಮಾಜ, ಇದಕ್ಕೆ ಹೇಳೋರು ಕೇಳೋರು ಯಾರು ಇದ್ದಂಗೆ ಆಗ್ತೀವಿ. ಅಂದರೆ ಯಾವ ನಮ್ಮ ರಾಜಕೀಯ ಅಂತ ಹೇಳ್ತಾ ಇದ್ದೀವಿ, ಆ ರಾಜಕೀಯದಲ್ಲಿ ನೆಲೆ ಇಲ್ಲತಕ್ಕಂಥ ಒಂದು ಜಾತಿ ಅಂದರೆ ಅದು ನಮ್ಮ ಮಡಿವಾಳ ಸಮಾಜ. ಆದ್ದರಿಂದ ದಯವಿಟ್ಟು ಸರ್ಕಾರ ಇತ್ತ ನಮ್ಮ ಕಡೆ ಗಮನ ಕೊಟ್ಟು, ನಾವು ಏನು ಕಮ್ಮಿ ಇಲ್ಲ, ಕೆಲವು ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾವು ಬಹಳಷ್ಟು ಜನ ಇದ್ದೀವಿ, ಒಬ್ಬ MLA ಸೋಲ್ಸ್ಬೋದು ಗೆಲ್ಸ್ಬೋದು, ಆ ರೀತಿ ಇದ್ದೀವಿ. ನಮ್ಮ ಉದ್ದೇಶ ಏನು ಅದಲ್ಲ. ಬಟ್ ನಮಗೇನು ಅಂತಂದ್ರೆ, ಈಗ ನಮ್ಮ ಪರವಾಗಿ ಧ್ವನಿ ಇರ್ತಕ್ಕೆ ಯಾರು ಒಬ್ಬ ನಾಯಕರು ನಮಗೆ ವಿಧಾನಸೌಧದಲ್ಲಿ ಬೇಕು. ಆದ್ದರಿಂದ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳಿಗೂ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ, ನೂತನ KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರಿಗೂ, ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡೋದೇನು ಅಂತಂದ್ರೆ, ನೀವು ದಯವಿಟ್ಟು ಸಮಾಜ ಸೇವೆ ಮಾಡತಕ್ಕಂಥ, ನಮ್ಮ 20 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬಡವರಿಗೆ ಸ್ಪಂದಿಸುತ್ತಾ, ಕರ್ನಾಟಕ ರಾಜ್ಯ ನಮ್ಮ ಕಾಂಗ್ರೆಸ್ ಇದೆಯಲ್ಲ, ಕಾಂಗ್ರೆಸ್ ಸಮಾವೇಶಗಳನ್ನು ಮಾಡುತ್ತಾ, ತುಮಕೂರು ಸಮಾವೇಶದಲ್ಲಿ ಅವರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ಸಿದ್ದರಾಮಯ್ಯವರು, ನಾನು ನಿಮ್ಮ ಸಮಾಜದಲ್ಲಿ ಇವ್ರನ್ನ ಏನೋ ಮುಂದೆ ಮಾಡ್ತೀನಿ ಅಂತ. ದಯವಿಟ್ಟು ಅದೇನು ಮಾಡಿಸ್ಬಿಟ್ರು ಅಥವಾ ಏನು ಈಗಲಾದರೂ ಜ್ಞಾಪಿಸ್ಕೊಂಡು, ನಮ್ಮ ಅಮರನಾಥ್, ಕೆ.ವಿ. ಅಮರನಾಥ್ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಓದಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಕಷ್ಟದಲ್ಲಿರತಕ್ಕಂಥ ಈ ಮಡಿವಾಳ ಸಮಾಜದ ಬಂಧುಗಳು ಯಾರು ಅವ್ರ ಕೈಲಿರತಕ್ಕಂಥ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಬರೀ ಮಡಿವಾಳ ಸಮಾಜ ಅಲ್ಲ, ಎಲ್ಲ ಶೋಷಿತ ಸಮಾಜ, ಹಿಂದುಳಿದ ಸಮಾಜಗಳಲ್ಲಿ ಅವರ ಸೇವೆ ಬಹಳ ಅತ್ಯುನ್ನತವಾದ. ಆದ್ದರಿಂದ ತಮ್ಮಲ್ಲಿ ಕೈ ಮುಗಿದು ತಮ್ಮ ಪಾದಗಳಿಗೆ ವಂದಿಸುತ್ತಾ
ಕೆ.ವಿ. ಅಮರನಾಥ್ ಅವರನ್ನು ಈ ಬಾರಿ MLC ಆಗಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕೆಂದು ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ವತಿಯಿಂದ ನಾವೆಲ್ಲ ಒಗ್ಗೂಡಲಾಗಿ ರಾಜ್ಯ ಕರ್ನಾಟಕದಿಂದ ತಮ್ಮನ್ನು ಬೇಡಿಕೊಳ್ಳುತ್ತಿದ್ದೇವೆ. ತಪ್ಪದೇ ತಾವು ಕೆ.ವಿ. ಅಮರನಾಥರನ್ನು ವಿಧಾನ ಪರಿಷತ್ ಸದಸ್ಯರಾಗಿ ಆರಿಸಬೇಕೆಂದು ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಈಗಿನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಅವರು ಮುಖ್ಯಮಂತ್ರಿಗಳಾಗಿರೋರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗ ಏನು ಮಾನ್ಯ ಈಗ ಮುಖ್ಯಮಂತ್ರಿಗಳಾಗಿರುವಂಥವರು ಡಿ.ಕೆ. ಶಿವಕುಮಾರ್ ಅವರು ಆಗಿನ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಒಟ್ಟಾಗಿ ಸೇರಿ ಕಳೆದ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಒಂದು 6 ತಿಂಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸಿ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಏನು ಒಂದು ಮಾಡಿ ಅಂತ ಅವ್ರ ಡೈರೆಕ್ಷನ್ ಮೇಲೆ ನಾವು ನಮ್ಮ ಸಮಾಜ ಒಟ್ಟುಗೂಡಿಸಿ ಅವತ್ತು ನಾವು ಏನು ತುಮಕೂರಲ್ಲಿ ಸಮಾವೇಶ ಮಾಡ್ತೀವಿ. ಆ ಸಮಾವೇಶ ಮಾಡೋಕ್ಕೆ ತುಂಬ ಹಣ ಖರ್ಚಾಯಿತು. ಯಾರ ಹತ್ರನೂ 1 ರೂಪಾಯಿ ದುಡ್ಡು ಹಾಕಿಸದೆ ಅವತ್ತು ಸಮಾವೇಶಕ್ಕೆಲ್ಲ ಕೆ.ವಿ. ಅಮರನಾಥ್ ಅವರೇ ಖರ್ಚು ಮಾಡಿ ಸಮಾವೇಶಕ್ಕೆ ಬಸ್ಸುಗಳು 1 ಕೋಟಿಗೆ ಅತಿ ಹೆಚ್ಚು ಖರ್ಚು ಮಾಡಿ ಸಮಾವೇಶ ಮಾಡಿಸಿದ್ರು. ಯಾಕೆ ಅಂತಂದರೆ ನಮಗೆ ಮಾನ್ಯ ಸಿದ್ದರಾಮಯ್ಯನವರು ಮುಂಚೆ ನಾವು ಮಾತಾಡಿದಾಗ ನಮ್ಮ ಭೇಟಿ ಮಾಡಿ ನೀವು ಮಾಡಿ ನಿಮ್ಮ ಸಮಾಜಕ್ಕೆ ಒಂದು MLC ಕೊಡ್ತೀನಿ ಅಂತೇಳಿ ಅವತ್ತು ನನಗೆ ಮಾತ್ಕೊಟ್ಟಿದ್ರು. ಅವತ್ತು ನಾವು ಮಾತ್ಕೊಟ್ಟಿದ್ದಕ್ಕೆ ನಾವು ಇಡೀ ಸಮಾಜನ ಒಟ್ಟಾಗಿ ಸೇರಿಸಿ ಇಡೀ ರಾಜ್ಯಾದ್ಯಂತ ಎಲ್ಲ ಕರೆಸಿ 1 ಲಕ್ಷ ಹೆಚ್ಚು ಜನ ಕರೆಸಿ ಅದು ಸಮಾವೇಶ ಮಾಡ್ರಿ. ಸಾಹೇಬರು ಅವಾಗ ಇನ್ನ ಏನು ಆಗಿರಲಿಲ್ಲ, ಅವರು ಇದ್ರು, ಇವರಿಬ್ಬರು ಸಮ್ಮುಖದಲ್ಲಿ ನಡೆದಿದ್ದು ಸಭೆ ಇತ್ತು. ಆ ಸಭೆಯಲ್ಲಿ ಇಬ್ರು ಹೇಳಿದ್ದಾರೆ ನಿಮ್ಮ ಸಮಾಜಕ್ಕೆ ಒಬ್ಬ MLC ಕೊಡ್ತೀನಿ ಅಂತ. ಅದನ್ನ ಕೆ.ವಿ. ಅಮರನಾಥ್ಗೆ ಕೊಡ್ಬೇಕು. ಯಾಕೆಂದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ಮಡಿವಾಳರ ಮಕ್ಕಳಿಗಾಗಲಿ ಹಾಸ್ಟೆಲ್ ದುಡ್ಡುಗಳಾಗಲಿ ಯಾವುದಕ್ಕೆ ಆಗಲಿ ಯಾರಿಗೆ ಹೋದ್ರೂ ಸಹಾಯ ಮಾಡ್ತಾ ಸಮಾಜದ ನಮ್ಮ ಸಮಾಜಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವು ಈ ಕೆ.ವಿ. ಅಮರನಾಥ್ ಅವ್ರನ್ನ ಯಾಕೆ ಈಗ ಪ್ರಪೋಸ್ ಮಾಡ್ತಾ ಇದ್ದೀರಿ, ನಾವು ಕೇಳ್ತಾ ಇದ್ದೀರಿ ಅಂತಂದರೆ, ನಮ್ಮ ಸಮಾಜದ ಮುಖಂಡರುಗಳಿಗೆಲ್ಲ ಸುಮಾರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ. ಏನು ಡಾಕ್ಟರ್ ರವಿಕುಮಾರ್ ಅವ್ರಿಗೆ KPCC ಮೆಂಬರ್ ಮಾಡಿದ್ರು. ಸ್ವಾತಂತ್ರ್ಯ ಬಂದಾಗಿಂದ ಯಾವುದೂ KPSC ಮೆಂಬರ್ ಮಾಡಿಲ್ಲ. ಒಂದು ಮಡಿವಾಳ ಕೊಡಬೇಕು ಅಂತ ಆವಾಗ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಈಗ ಅವರು ಪಾಪ ಡಾಕ್ಟ್ರು ಕೊಟ್ಟಿರೋದ್ರಿಂದ ಅವರು ಏನು ಸಿದ್ದರಾಮಯ್ಯನವರಿಗೆ ಪರ್ಸನಲ್ ಡಾಕ್ಟರ್ ಇರೋದ್ರಿಂದ ಅವ್ರಿಗೆ ಕೊಟ್ಟರು. ಅವ್ರದ್ದು ಅವಧಿ ಮುಗಿದೋದ್ಮೇಲೂ ಮತ್ತೆ ಈಗ ಸ್ಪೆಷಲ್ ಏನು ಡಾಕ್ಟರ್ ಆಗಿ ಅವರು ಕ್ಯಾಬಿನೆಟ್ ದರ್ಜೆಯಾಗಿ ತಗೊಂಡಿದ್ರು, ಅವ್ರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಕೆ.ವಿ. ಅಮರನಾಥ್ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಗೆ ನಾನು ಜೊತೆಲಿ ಕರ್ಕೊಂಬರ್ಬೇಕಾದ್ರೆ ನಾವು ಆಶ್ವಾಸನೆ ಕೊಟ್ಟಿದ್ದೆ. ಏನಂತ ಸಿದ್ದರಾಮಯ್ಯನವ್ರು ಹೇಳಿದ್ರೆ, ನೆಕ್ಸ್ಟ್ ಪಾರ್ಟಿ ಆಫೀಸಲ್ಲಿ ಇದೆ, ಅವತ್ತು ಹೇಳಿದ್ರು ಪಾರ್ಟಿ ಆಫೀಸಲ್ಲಿ ನೆಕ್ಸ್ಟ್ MLC ಮಾಡ್ಬೇಕ್ರಿ ಅವ್ರಿಗೆ ಅಮರನಾಥ್ಗೆ ಅಂತ ಹೇಳಿ ಅವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ನಮಗೆ ಒಬ್ಬರೇ ಕೆ.ವಿ. ಅಮರನಾಥ್ ಒಂದೇ ಹೆಸರು ಇಡೀ ರಾಜ್ಯಾದ್ಯಂತ 30 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಒಬ್ಬರಿಂದ